ಶಿವಸ್ವರೂಪಿಗಳೇ, ನಾವು ಹಲವು ವಾರಗಳಿಂದ ಸಂತ ತುಕಾರಾಮ್ ಮಹಾರಾಜರು ಬರೆದಿರುವಂಥ ನಿತ್ಯಪಾಠ ಭಜನೆಯ ಕುರಿತು ಚಿಂತನೆಯನ್ನು ಕೇಳ್ತಾ ಬಂದಿದ್ದೇವೆ. ಹೋದ ವಾರ ನಿತ್ಯಪಾಠ ಭಜನೆಯ ಮೊದಲನೇ ಅಭಂಗದ ಪೀಠಿಕೆಯನ್ನು ಕೇಳಿದ್ವಿ. ಮೊದಲನೇ ಅಭಂಗದ ಮೊದಲನೇ ಚರಣದಲ್ಲಿ ಬಂದು ತುಕಾರಾಮರು ಏನಂತಾರ, ಜನ್ಮಾಚೆ ತೇ ಮೂಳ ಪಾಹಿಲೆ ಶೋಧುನ ದುಃಖಾಶಿ ಕಾರಣ ಜನ್ಮ. ಮನುಷ್ಯ ಏನು ಜನ್ಮಕ್ಕೆ ಬಂದಾನ, ಅದರದ್ದು ನಾವು ಮೂಲ ಏನು ಅನ್ನೋದನ್ನು ಶೋಧನೆ ಮಾಡಲಿಕ್ಕೆ ಹೊರಟ್ರೆ ಕೇವಲ ದುಃಖನೇ ಅದ ಅಂತ ಹೇಳತ್ತ. ದುಃಖಾಶಿ ಕಾರಣ, ದುಃಖ ಭೋಗಿಸ್ಲಿಕ್ಕೆ ನಾವು ಹುಟ್ಟಿದ್ದೀವಿ, ಜನ್ಮತ ತಗೊಂಡೇ ಬಂದಿದ್ದೀವಿ. ಅದಕ್ಕೆ ಸಂಸಾರ ದುಃಖ ಮೂಲ ರಾತ್ರಂದು ದಿವಸ ತಳಮಳ ಅಂತ ಹೇಳ್ಯಾರ ತುಕಾರಾಮ್ರೆ. ಮತ್ತೊಂದು ಅದಕ್ಕೆ ಜನ್ಮತಃ ನಾವು ದುಃಖದಲ್ಲೇ ಇದ್ದೇವಿ ಅಂತ ಇದರ ಅಭಿಪ್ರಾಯ. ವಿಚಾರ ಮಾಡ್ರಿ, ನಮ್ಮ ಬದುಕು ಪ್ರಾರಂಭ ಯಾವಾಗ ಆಗ್ತದ? ಬದುಕು ಹುಟ್ಟಿನಿಂದ ಪ್ರಾರಂಭ ಆಗಿ ನಮ್ಮ ಬದುಕು ಅಂತ್ಯ ಯಾವಾಗ ಆಗ್ತದ? ಸಾವಿನಿಂದ ಅಂತ್ಯ ಆಗುತ್ತೆ. ಈ ಹುಟ್ಟು ಮತ್ತು ಸಾವು ಇವು ಎರಡರ ಮಧ್ಯದಲ್ಲಿ ಏನು ಪೀರಿಯಡ್ ಅದ, ಏನು ಸಮಯ ಅದ, ಇದಕ್ಕೆ ನಾವೇನಂತ ಕರಿತೇವೆ? ಬದುಕು ಅಂತೀವಿ, ಜಿಂದಗಿ ಅಂತೀವಿ, ಜೀವನ್ ಅಂತೀವಿ. ಈಗ ಜೀವನ ಸುಖಮಯ ಅದನ, ದುಃಖದನ. ದುಃಖಾಶಿ ಕಾರಣ ಜನ್ಮಾಚೆ ತೇ ಮೂಳ ಪಾಹಿಲೆ ಶೋಧನ್ ಅಂತ ಹೇಳುವಾಗ ದುಃಖವನ್ನು ಎತ್ತಿ ಹೇಳ್ತಾ ಇದ್ದಾರೆ ತುಕಾರಾಮರು. ಈಗ ನಾವು ಚಿಂತನೆ ಮಾಡೋಣ. ಈಗ ನಮ್ಮ ಬದುಕು ಹುಟ್ಟಿನಿಂದ ಪ್ರಾರಂಭ ಆಗ್ಯದ, ಸಾವಿನಲ್ಲಿ ಅಂತ್ಯಗೊಳ್ತಾ ಇದೆ, ಮಧ್ಯದಲ್ಲಿ ಏನದ? ಮಧ್ಯದಲ್ಲಿ ಏನದ? ಅದಕ್ಕೆ ಸುಖ ಅಂತ ನಾವು ತಿಳ್ಕೊಂಡಿರಬೇಕು. ಆದರೆ ತುಕಾರಾಮರು ಹೇಳೋ ಪ್ರಕಾರ ದುಃಖ ಅದನ್ನ ಇಲ್ಲ ಅನ್ನೋದು ಇವತ್ತು ಚಿಂತನೆ ಮಾಡೋಣ. ಇನ್ನು ಮಧ್ಯದಲ್ಲಿ ಸುಖ ಅದನ್ನ ಇಲ್ಲ ಅನ್ನೋದು ತಿಳಿಬೇಕಾದ್ರೆ ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ಆರಂಭದ ಏನು ಹುಟ್ಟು ಅದ, ಅದು ಸುಖದಾದೇನು ಮೊದಲು ವಿಚಾರ ಮಾಡಿ. ಹುಟ್ಟುವಾಗ ನಮಗೆ ಸುಖ ಆಗ್ಯದೇನು? ಸುಖ ಆಗ್ಯದೇನು? ನಾವು ಹುಟ್ಟಿದಾಗ ನೋಡಿ ಯಾರಿಗಾನ ಸುಖ ಅನಿಸಿರಬೇಕು, ಯಾರಿಗಾರ ಹಿಗ್ಗ ಅನಿಸಿರಬೇಕು, ಯಾರನ್ನ ನಕ್ಕಿರಬೇಕು, ಯಾರನ್ನ ಪೇಡ ಹಂಚಿರಬೇಕು, ಏನಾರ ಮಾಡಿರಬೇಕು. ನಿಮಗೆ ಏನಾಗ್ಯದ ನೀವು ಹುಟ್ಟುವಾಗ? ಆ ದುಃಖನೇ ಆಗಿದೆ. ಏಟು ದುಃಖ ಆಗ್ಯದ್ರಿ? ಏಟಾಗ್ಯದ ದುಃಖ ಹೇಳ್ತದ? ಈಗ ನಾವು ಕೂಸಾಗಿ ಹುಟ್ಟಿದೇವ ಮತ್ತು ನಮ್ಗೆ ಗೊತ್ತದ? ಹೇಳಕ್ಕೆ ಬರ್ತದ? ಬರಲ್ಲ. ಆದ್ರೆ ತಿಳ್ಕೊಳಕ್ಕೆ ಬರ್ತದೆ. ಹುಟ್ಟುವಾಗ ಪ್ರತಿಯೊಂದು ಕೂಸಿಗೆ ಎಷ್ಟು ದುಃಖ ಆಗ್ಯದ ಅಂದ್ರೆ ಹೇಳಕ್ಕೆ ಬರಲಾರದಷ್ಟು ದುಃಖ ಆಗ್ಯದ ಪ್ರತಿಯೊಂದು ಕೂಸಿಗೆ. ಮತ್ತೆ ತಿಳ್ಕೊಬೇಕು ಹೆಂಗ ಅಂದ್ರೆ, ತಾಯಿ ಕೇಳ್ರಿ, ಹಡ್ದಕ್ಕಿ ಕೇಳ್ರಿ, ಆಕಿಗೆ ಎಷ್ಟು ಅವನಿಗೆ ಹಡಿಲಕ್ಕ ಎಷ್ಟು ದುಃಖ ಆಗ್ಯದ ಆಕಿ ಕೇಳ್ರಿ. ಎನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದೆಯಮ್ಮ, ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು. ಒಂದು ಕೂಸಿಗೆ ಹುಟ್ಟಿಸ್ಬೇಕಾದ್ರೆ, ಒಂದು ಕೂಸಿಗೆ ಹಡಿಬೇಕಾದ್ರೆ ಆಕಿ ಒಮ್ಮ ಸತ್ತು ಮತ್ತೆ ಹುಟ್ಟಿ ಬರ್ತಾಳ, ಅಷ್ಟು ದುಃಖ ಆಗಿರ್ತದಕ್ಕೆ. ಮಂದ ಮ್ಯಾಲ ಒಂದು ದಷ್ಟಪುಷ್ಟ ತಾಯಿ, ಯೌವನಕ್ಕೆ ಬಂದಿದಂಥ ತಾಯಿಗೆ ಅಷ್ಟು ದುಃಖ ಆಗ್ತದಂದ್ರೆ, ಕೋಮಲವಾದಂಥ ಕೂಸಿಗೆ ತಾಯಿಯ ಗರ್ಭದಿಂದ ಸಣ್ಣ ಹಾದಿದಾಗಿಂದ ಹೊರಗೆ ಬರಬೇಕಾದ್ರೆ ಎಷ್ಟು ದುಃಖ ಇದೆ. ಹಿಡಿಲಾರದಂಥ ಹಾದಿದಾಗಿಂದ ಹೊರಗೆ ಬರಬೇಕು, ಎಷ್ಟು ದುಃಖ ಅಂದರೆ ಹುಟ್ಟು ದುಃಖ.
ಕೇವಲ ದುಃಖ. ಇನ್ನು ಸಾವು, ಸತ್ತಿನವ್ರು ಬಂದು ಹೇಳಿದ್ರೆ ಗೊತ್ತಾಗಬೇಕಲ್ಲ ಏಟು ದುಃಖ ಆಯ್ತದಮ್ಮ. ಸಾವಿನಾಗ ಏಟು ದುಃಖ ಅದಂಬುದು ಅದು ನಮಗೆ ಗೊತ್ತಾಗಬೇಕಾದ್ರೆ, ಈಗ ಹುಟ್ಟಿಂದ ಹೆಂಗೆ ದುಃಖ ಇರ್ತದಂದ್ರೆ ತಾಯಿ ಕೇಳಿದ್ರೆ ಹೈನ ಮಗ ನಾ ಪುನಃ ಹುಟ್ಟಿ ಬಂದಂಗೆ ಆಗ್ಯದ, ಅಷ್ಟು ದುಃಖ ಆಗ್ಯದ ನನಗೆ. ಓಹೋ, ಶಾಸ್ತ್ರ ಹೇಳ್ತದ ತಾಯಿಗೆ ಎಷ್ಟು ದುಃಖ ಆಗ್ಯದ ಕೂಸಿಗೆ ನೋಡಿ ದುಃಖ ಆಯ್ತದ, ಅದಕ್ಕಿಂತ ಹೆಚ್ಚಾಯ್ತು. ಈಗ ಹೇಳಿದ್ರೆ ತಿಳ್ಕೊಳಕ್ಕೆ ಬಂತು. ನೀವು ಸಾಯ್ಲತ್ರ ಎಷ್ಟು ದುಃಖ ಆಯ್ತದ ಅಂಬದು ಯಾರು ಹೇಳ್ಬೇಕೀಗ? ಸತ್ತೋರು ಬಂದು ನಮಗೆ ಹೇಳ್ಬೇಕು, ಅವಾಗೇ ಗೊತ್ತಾಗ್ತದೆ. ಹಾಗಿಲ್ಲ, ಶಾಸ್ತ್ರ ಹೇಳ್ತದ ಒಂದು ತೇಳು ಕಡಿದ್ರೆ ಎಷ್ಟು ತಕ್ಲೀಫ್ ಆಯ್ತದ್ರಿ? ಸಾವು ಬದುಕಾಯ್ತದ. ಒಂದು ಚೇಳು ಕಡಿದ್ರ ಸಾವು ಬದುಕಾಯ್ತದ. 1000 ಚೇಳು ಏಕಕಾಲಕ್ಕೆ ಕಡಿದ್ರೆ ಎಷ್ಟು ನೋವು ಆಗಬೇಕು, ಎಷ್ಟು ದುಃಖ ಆಗಬೇಕು, ಎಷ್ಟು ತಕ್ಲೀಫ್ ಆಗಬೇಕು, ಅಷ್ಟು ದುಃಖ ಸಾಯ್ಲತ್ರ ಆಯ್ತದ. ಈ ಪ್ರಾಣವಾಯು ಶರೀರದಿಂದ ಹೊರಗೆ ಹೋಲತ್ರ ಸುಮ್ಮನೆ ಹೋಗಂಗಿಲ್ಲ, ಅಷ್ಟು ದುಃಖ ಆಯ್ತು. ಅದಕ್ಕೆ ಯಾರು ಕಣ್ಣು ಹಿಂಗ ಮಾಡ್ತಾರೆ, ಯಾರು ಕಾಲು ತೆಕ್ತಾರೆ, ಯಾರು ಏನೇನೋ ಆಯ್ತಾವ ನೋಡಿರ್ಬೇಕಾರೆ ದೃಶ್ಯಗಳು. ಅಜ್ಞಾನಿಗಳು ಮಾತು ಹೇಳತ್ತೀನಿ, ಜ್ಞಾನಿಗಳದಲ್ಲ. ಅಂದ್ರೆ ಈ ಪ್ರಾಣಕ್ಕೆ ಮತ್ತು ಶರೀರಕ್ಕೆ ಏನು ಸಂಬಂಧ ಆಗ್ಯದ, ಇಡೀ ಬದುಕು ಸಂಬಂಧ ಕೂಡೇ ಬದುಕ್ತಾನ ಮನುಷ್ಯ. ಯಾವಾಗ ಶರೀರದಿಂದ ಪ್ರಾಣವಾಯು ಬಿಡುಗಡೆ ಆಗಲತ್ತು ಅಂದ್ರೆ, ಸೂಕ್ಷ್ಮ ಶರೀರದಿಂದ ಬೇರೆ ಆಗಲತ್ತು ಅಂದ್ರೆ, ಆವಾಗ ಎಷ್ಟು ದುಃಖ ಆಯ್ತು ಅಂದ್ರೆ 1000 ಚೇಳು ಕಡಿದ್ರೆ ಎಷ್ಟು ದುಃಖ ಆಗಬೇಕು ಅಷ್ಟು ಏಕಕಾಲಕ್ಕೆ 1000 ಚೇಳು ಕಡಿದಷ್ಟು ದುಃಖ ಅವನಿಗೆ ಆಯ್ತು. ಮೊದಲು ಹುಟ್ಟತ್ರ ದುಃಖ, ಜನ್ಮಾಚೇತೆ ಮೂಳ ಪಾಹಿಲೆ ಶೋಧುನ ದುಃಖಾಸಿ ಕಾರಣ. ಹುಟ್ಟದು ಸಾಯೋದು ಅನಿವಾರ್ಯ. ಮೊನ್ನೆ ಹುಟ್ಟದ್ರು ದುಃಖದಿಂದ ಹುಟ್ಟಿದೇವಿ, ಸಾಯೋದರ ಅನಿವಾರ್ಯ ಅದ, ಮತ್ತು ಸಾಯೋದು ದುಃಖದಿಂದ ಸಾಯೋದದ. ಈಗ ಹುಟ್ಟು ದುಃಖ, ಸಾವನು ದುಃಖ, ನಡಬರಕ್ಕಿದ್ದಿಂದು ಸುಖನ, ಅದನ್ನು ದುಃಖನೇ ಅದ. ಒಂದು ಕೈ ಸೋತೆಕಾಯಿ ಈಟು ಉದ್ದಕ್ಕಿತ್ತು ರೀ, ಕೈ ಸೋತೆಕಾಯಿ, ಕೈಯನ್ನು ಸೋತೆಕಾಯಿ ಈ ಕಡೆ ಕೊನೆಗೆ ಕಚ್ಚದ್ರಂತ, ಕೈ ಜಾರಿತು, ಥೂ ಅಂತ ಉಗುಳಿ ಹಾಕಿದ್ರದು. ಈ ಕಡೆ ಕೈ ಇದ್ರಿ, ಈ ಕಡೆ ಸೈ ಇದ್ದಿರ್ಬೇಕಂತ ಆ ಕಡೆ ಕಚ್ಚದ್ರಂತ. ಆ ಕಡೆ ಹೆಂಗಿರ್ತದೆ ರೀ? ಆ ಕೊರಿ ಹುಚ್ಚು ಹುಚ್ಚು ಒಂದು ಕಡೆ ಕೈ ಇದ್ರೆ ಮತ್ತೊಂದು ಕಡೆ. ಹಂಗ ಹುಟ್ಟು ದುಃಖ, ಸಾವನು ದುಃಖ. ಅಚ್ಚಾ, ಮತ್ತು ಎರಡು ಕಡೆ ಕೈ ಇದ್ರೆ ನಡಬರ್ಕ್ ಇರ್ಲಕ್ಕಿಲ್ಲ ಅಂತ ತಿಳ್ಕೊತೇವೆ. ತುಂಬಿನ ಕಡೆ ಕೈ, ಈ ಕಡೆ ಕೈ ಇದ್ರೆ ನಡಬರ್ಕ್ ಸೈ ಇರ್ತದೇನೋ. ಹಂಗ ಹುಟ್ಟತ್ರ ದುಃಖ, ಸಾಯ್ಲತ್ರ ದುಃಖ, ನಡಬರ್ಕ ಹೆಂಗೆ ಸುಖ ಇರ್ತದ್ರಿ? ದುಃಖನೇ ಇರ್ತದ. ಇಷ್ಟೇ ನಾವು ದುಃಖಕ್ಕೆ ಸುಖ ಅಂತ ತಿಳ್ಕೊಂಡು ಹೋಗಿ ಮಾಡತ್ತೀವಿ. ವಿಷಯ ಜನಿತ ಜೇ ಜೇ ಸುಖ, ಯಾರು? ರಾಮದಾಸರು ಬರೀತಾರೆ, ಸಮರ್ಥ ರಾಮದಾಸ್. ವಿಷಯ ಜನಿತ ಜೇ ಜೇ ಸುಖ, ಕೆಥೇಚಿ ಹೋತೆ ಪರಮ ದುಃಖ, ಪೂರ್ವಿಗೋಡ್ ಅಂತಿ ಶೋಕ ನೇಮಸ್ಥ ಆಯ್. ವಿಷಯಗಳಿಂದ ನಾವೇನು ಸುಖ ಭೋಗಿಸ್ಲತ್ತಿದ್ದೀವಿ ಪ್ರಪಂಚದಾಗ ಬದುಕಿರುವಾಗ, ಆ ವಿಷಯಗಳಿಂದ ನಮಗೆ ಮನಸ್ಸು ಸ್ವಲ್ಪ ನೆಮ್ಮದಿ ಏನಾಗ್ಲತ್ತದ. ನಮಗೆ ಇಚ್ಛಿತ ವಸ್ತು ಸಿಕ್ಕಾಗ ಮನಸ್ಸಿನ ಶಾಂತ ಆಗ್ತದೆ. ಶಾಂತ ಮನಸ್ಸಿನಲ್ಲಿ ಆನಂದ ತೋರ್ತದ. ಪ್ರತಿಬಿಂಬ ಆನಂದ, ಬಿಂಬಾನಂದ ಅಲ್ಲ, ನಿಜವಾದದ್ದಲ್ಲ. ಕನ್ನಡಿಗಿನ ಗೊಂಬೆ ಕರೆಕ್ಟ್ ಏನು ನಮ್ಮದು ಮುಖ? ನಾವು ಕರೆಕ್ಟಾನು ಕನ್ನಡಿಗಿನ ಕರೆಕ್ಟು? ಕನ್ನಡಿಗಿನ ಸುಳ್ಳಲ್ಲ. ಹಾಂಗ ವಿಷಯದಿಂದ ಬರ್ತಕ್ಕಂಥ ಸುಖನೂ ಸುಳ್ಳೆ, ನಿಜವಾದ ಸುಖ ಅಲ್ಲ. ಅದಕ್ಕೆ ವಿಷಯ ಜನಿತ ಜೇ ಜೇ ಸುಖ, ಹೆಚ್ಚೆಚ್ಚಿ ಹೋತೆ ಪರಮ ದುಃಖ. ಅದು ದುಃಖ ಸ್ವರೂಪಿ ಅದು ಅಂತ ತಿಳ್ಕೊ. ನಿಮ್ಗೆ ಅನುಭವ ಹೇಳ್ತಾರೆ ಅವರು. ಮೊದಲಿಗೆ ಅದು ಸುಖ ಅನ್ನಿಸ್ತದ, ಕೊನೆ ಕಾಲಕ್ಕೆ ಅದು ದುಃಖವನ್ನೇ ಕೊಟ್ಟು ಹೋಗ್ತದೆ. ಅದಕ್ಕೆ ವಿಷಯದಲ್ಲಿ ಸುಖ ಇಲ್ಲ. ಅದಕ್ಕೆ ಜನ್ಮಾಚೆ ತೇ ಮೂಳ ಪಾಹಿಲೆ ಸೋದೂನ್ ದುಃಖಾಶಿ ಕಾರಣ ಜನ್ಮ. ಅದಕ್ಕೆ ಬದುಕೆ ದುಃಖಮಯ ಅದ. ಅದಕ್ಕೆ ಇದ್ರ ಮೂಲ ಹುಡ್ಕೊಳಕ್ಕೆ ಹೋದ್ರೆ ದುಃಖ ಅದು ನೋಡಪ್ಪ ಅಂತ ಹೇಳಿ ಮುಂದಿನ ನುಡಿಯಾಗ ಈ ದುಃಖ ಯಾಕಾರ ಬರ್ತದೆ,
ದುಃಖ ಯಾಕಾರ ಬರ್ತದೆ, ದುಃಖ ಆಗ್ಬೇಕಾರ ಯಾಕೆ, ದುಃಖದ ಸಂಸಾರದ ಪರಮಾತ್ಮ ಕಳಿಸ್ತಾನಾರ ಯಾಕ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಭಾನುವಾರ ಹೇಳ್ತಾರಂತ ಹೇಳಿ ನನ್ನ ಎರಡು ಮಾತಿಗೆ. ಸದ್ಗುರುದೇವ್ ಮಹಾರಾಜ್ ಕಿ